ಮಾಡಲಿ, ಅದಕ್ಕೇನು ಬೇಜಾರಿಲ್ಲ ಗುರು. ನನಗೆ ಟಾಂಗ್ ಕೊಡೋದಕ್ಕೆ ಏನು ಬೇಕಾದ್ರೂ ಮಾಡಲಿ, ಅವ್ರಿಗೆ ಶಕ್ತಿ ಇದೆ, ಮಾಡಲಿ ಗುರು. ನಮ್ಮಪ್ಪ ಪ್ರಧಾನಿನಾ? ನಮ್ಮಪ್ಪ ಹೊಲ ರೈತ. ಗುರು ಅವ್ರಂಗಾರೆ ನಾವೆಲ್ಲ ಒಂದೊಂದು ಸೀಮಿತ, ಅವ್ರು ಈ ರಾಷ್ಟ್ರದಲ್ಲೆಲ್ಲ ಹೊಡಿಬೋದಲ್ಲ. ಕರ್ನಾಟಕದಲ್ಲಿ 2 ಸಲ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಹೊಡೆದ್ರು, ಈಗ ರಾಷ್ಟ್ರಕ್ಕೆ ಹೋಗಿದ್ದಾರಲ್ಲ, ಅಲ್ಲಿ ಏನಾದ್ರು ಈ ಥರ ಅವಕಾಶ ಇದೆಯಾ? ಬಳ್ಳಾರಿ ಅದ್ರಿಗೆ ಸೈನ್ ಹಾಕೋರಲ್ಲ ಸ್ವಾಮಿ. ಮಾತಾಡ್ತಾ ಹೋದ್ರೆ ಜಾಸ್ತಿ ಹೋಗುತ್ತೆ, ನೀವು ಕೆಣಕ್ತೀರ. ನಾವು ಹೇಳೋದೇ ಅವ್ರಿಗೆ ಬಹುಶಃ ಈ ರಾಜ್ಯದ ಬಗ್ಗೆ ಮುಖ್ಯಮಂತ್ರಿ ಆಗಿದ್ದರು, MP ಸೀಮಿತ ಅಲ್ಲ. ಅವರು ರಾಷ್ಟ್ರದಲ್ಲೇ ಒಂದು ಒಳ್ಳೆ ಖಾತೆ ಕೊಟ್ಟಿದ್ದಾರೆ, ಮಾಡಲಿ, ಸಂತೋಷ. ನಮ್ಮ ರಾಜ್ಯಕ್ಕೆ ಏನೇನು ಬೇಕು ಕೊಡಲಿ, ನಾವು ಅದಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ವೆಲ್ಕಮ್ ಮಾಡ್ತೀವಿ, ಸಹಕಾರ ಕೊಡ್ತೀವಿ. ಮಂಡ್ಯ ಜಿಲ್ಲೆ ಲೋಕಸಭಾ ಸದಸ್ಯರಾಗಿ ಮಂತ್ರಿ ಆಗಿರೋದ್ರಿಂದ ಮಂಡ್ಯ ಜಿಲ್ಲೆಗೂ ಸಹ ವಿಶೇಷವಾದಂಥ, ನಾನು ಹೇಳ್ದಂಗೆ ದೇವಸ್ಥಾನಗಳಿಗೂ, ನೀರಾವರಿ ಇಲಾಖೆಗೂ, ನಗರ ಪ್ರದೇಶಗಳಿಗೂ ಮತ್ತು ಶುದ್ಧೀಕರಣಕ್ಕೆ ಮತ್ತು ಬೇಕಾದಷ್ಟು ಇನ್ನೂ ಕೆಲಸಗಳಿದ್ದಾವೆ. ಇಂಡಸ್ಟ್ರಿಯಲ್ಲು ನಿನ್ನೆ ಅರ್ಜಿ ನನಗೆ ಆಫ್ ದ ರೆಕಾರ್ಡ್ ಗೊತ್ತಿಲ್ಲ, ಅಲ್ಲಿ ಯಾರೋ ಹೇಳ್ತಿದ್ದು 3000ದಲ್ಲಿ 1000ಕ್ಕೂ ಹೆಚ್ಚು ಅಪಾಯಿಂಟ್ಮೆಂಟು ಬಂದಿದ್ದಾವೆ ಅಂತ ಹೇಳಿದ್ರು. ಅದು ನನಗಿನ್ನೂ ನಿಖರವಾಗಿ ನಮ್ಮ DC ಗಿನ್ನೂ ಅದು ಬಂದಿಲ್ಲ, ನಮಗೂ ಏನದು ಮಾಹಿತಿ ಇಲ್ಲ. 1000ದಲ್ಲಿ ಎಷ್ಟು ಜನನ ಅವರು ಒಂದು ತಿಂಗಳಿಗೆ ಅಪಾಯಿಂಟ್ಮೆಂಟ್ ಹುದ್ದೆ ಕೊಡಿಸ್ತಾರೆ, ಅದನ್ನೆಲ್ಲ ಮಾಡಲಿ. ನಾವೆಲ್ಲರೂ ಉಂಟೇನ್ರಿ, ಇದು ಏನ್ರಿ ಹಿಂಗೆ ಮಾತಾಡ್ತೀರಾ? ಏನ್ರಪ್ಪ ಯಾರು ಅವನು ಸೀನಿಯರ್ ನಾನು ಸವಾಲು ಹಾಕಿದ್ನ? ಏನಿಲ್ಲ, ಇಲ್ಲ ಇಲ್ಲ, ನಮಗೆ ಸವಾಲಿಲ್ಲ. ಸರ್ಕಾರ ಅವರು ಈಗ ಬರೀ ಅವ್ರ ಮಂತ್ರಿಯಾಗಿ ನನ್ನಂಗೆ MLA ಕೆಲಸ ಮಾಡಿಲ್ಲ. ಕೊಡಲಿ, ನಾವು ಕೊಡ್ತೀವಿ. ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸರ್ಕಾರದ ಗೈಡ್ಲೈನ್ಸು, ಸರ್ಕ್ಯುಲರು ಏನಿರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೋತೀನಿ. ಅದೆಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳೋರಲ್ಲ, ಅದು ಮೊದಲೇ ಹೇಳಿದ್ದೀನಿ ನಾನು ಫಸ್ಟೇ. ಕಾವೇರಿ ವಿಚಾರದಲ್ಲಿ ಅವ್ರೇನಾರು ನಮ್ಮನ್ನು ಕರೆದ್ರೆ ಅಥವಾ ನಮ್ಮಿಂದ ಏನಾರು ಅವರು ಮಾಹಿತಿ ಇದ್ದರೆ, ಮಾಹಿತಿ ಅವ್ರ ಹತ್ರ ಇರುತ್ತೆ, ಏನಾರು ನಮ್ಮನ್ನು ಕರ್ಕೊಂಡೋಗಿ ಏನಾರು ಕಾವೇರಿ ವಿಚಾರದಲ್ಲಿ ಪ್ರಧಾನಮಂತ್ರಿ ಹತ್ರ, ನೀರಾವರಿ ಮಂತ್ರಿ ಹತ್ರ ಏನಾದ್ರು ಈ ಸಂಕಷ್ಟ ಸುಸ್ತ ಅಥವಾ ಇಲ್ಲ ಇದನ್ನು ಪೂರ್ತಿ ಮೇಕೆದಾಟು ಕೊಡಿಸೋ ಜೊತೆಗೆ ಸಂಪೂರ್ಣವಾಗಿ ಇದನ್ನೇ ಕ್ಯಾನ್ಸಲ್ ಮಾಡಿಸ್ತೀರಿ, ನಮ್ಮ ಡ್ಯಾಮ್ನ ನಾವೇ ಇಟ್ಕೊಂಡು ನಾವೇ ನೀರು ಬಿಟ್ಕೋಬೋದು ಅನ್ನೋದು ಏನಾದ್ರು ಕಾನೂನು ಮಾಡಿಸ್ತೀನಿ ಅಂದರೆ ಅತ್ಯಂತ ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ತುಂಬ ಸಂತೋಷವಾಗಿ ಅವ್ರು ಎಲ್ಲಿ ಹೇಳ್ತಾರೆ ನಮ್ಮ ಶಾಸಕರು ಯಾರು ಬರ್ತಾರೋ ಬಿಡ್ತಾರೋ ಅವರೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಸೊ ಅವ್ರೇನಾರು ಕಾವೇರಿ ಇಶ್ಯೂನಲ್ಲಿ ಎಸ್ಪೆಷಲಿ ಏನಾರು ಇದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತೀನಿ ಅಂದರೆ ಅವರು ಯಾವಾಗ ಹೇಳ್ತಾರೆ ಆವಾಗ ನಮ್ಮೆಲ್ಲ ಶಾಸಕರನ್ನ ಕರ್ಕೊಂಡೋಗೋ ಜವಾಬ್ದಾರಿ ನಂದು. ನರೇಂದ್ರ ಸ್ವಾಮಿಯವ್ರ ಆದಿಯಾಗಿ ಬರಲ್ಲ ಅಂದರೂ ಬಿಡಲ್ಲ ನಾನು.